ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಆಟೋ ಸೌಂಡ್ ಸಿಸ್ಟಮ್ಗಾಗಿ ಅರ್ಜಿ ಬಲಿ, ಕೊಂದವನೇ ಆಸ್ಪತ್ರೆಗೆ ಸಾಗಿಸಲು ಸಹಾಯ ಮಾಡಿ ನಾಟಕವಾಡಿದ್ದ ಕಿರಾತಕ. ಚೇಳೂರು ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಂಸದರಿಂದ ಗುದ್ದಲಿ ಪೂಜೆ, ತಹಸೀಲ್ದಾರ್ ಇಒ ಸೇರಿದಂತೆ ಅಧಿಕಾರಿಗಳ ಗೈರು, ಜನತೆ ಆಕ್ರೋಶ. ದುಷ್ಕರ್ಮಿಗಳ ಅಟ್ಟಹಾಸ, ದಾಸರನಹಳ್ಳಿ ಗ್ರಾಮದಲ್ಲಿ 550ಕ್ಕೂ ಹೆಚ್ಚು ಅಡಿಕೆ ಮರಗಳ ಮಾರಣ ಹೋಮ, ಭಾರೀ ನಷ್ಟ. ದಲಿತರ ಜಮೀನು ವಿವಾದ, ಜಂಟಿ ಸರ್ವೆ ಮುಗಿಸಿದ ಎಸಿ ಅರಣ್ಯ ಇಲಾಖೆ, ತಹಸೀಲ್ದಾರ್ ನಿರ್ಲಕ್ಷ್ಯಕ್ಕೆ ಧರಣಿ ನಿರತರು ಆಕ್ರೋಶ. ವಾರ್ತೆಗಳ ವಿವರ. ಕೇವಲ ತನ್ನ ಆಟೋಗೆ ಸೌಂಡ್ ಸಿಸ್ಟಮ್ ಹಾಕಿಸಲು ಮಾಡಿದ್ದ ಸಾಲವನ್ನ ತೀರಿಸುವುದಕ್ಕಾಗಿ ಇಲ್ಲೊಬ್ಬ ಕಿರಾತಕ 80 ವರ್ಷದ ವೃದ್ಧೆಯನ್ನು ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಏನೂ ತಿಳಿಯದವನಂತೆ ತಾನೇ ಮುಂದೆ ನಿಂತು ಆ ವೃದ್ಧೆಯನ್ನು ಆಸ್ಪತ್ರೆಗೆ ಸಾಗಿಸಲು ಸಹಾಯ ಮಾಡುವ ಮೂಲಕ ಸಿನಿಮೀಯ ಶೈಲಿಯಲ್ಲಿ ನಾಟಕವಾಡಿದ್ದ ಪಾಪಿ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಹೌದು, 2 ದಿನಗಳ ಹಿಂದೆ ಗೌರಿಬಿದನೂರು ತಾಲೂಕಿನ ಬಸವನಹಳ್ಳಿಯಲ್ಲಿ 80 ವರ್ಷ ವಯಸ್ಸಿನ ವೃದ್ಧೆಯನ್ನು ಹತ್ಯೆ ಮಾಡಿ ಕಿವಿಯಲ್ಲಿದ್ದ ಓಲೆಯನ್ನ ಕದ್ದಿದ್ದ ಪ್ರಕರಣವೊಂದು ದಾಖಲಾಗಿತ್ತು. ಇದೀಗ ಆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡಿದ ಪೊಲೀಸರಿಗೆ ಕೊಲೆಗಾರನ ಜಾಡು ಸಿಕ್ಕಿದೆ. ಕೊಲೆ ಮಾಡಿದ್ದ ಆರೋಪಿ ಅದೇ ಗ್ರಾಮದ 20 ವರ್ಷ ವಯಸ್ಸಿನ ಕುಮಾರ್ ಎಂದು ತಿಳಿದು ಬಂದಿದೆ. ಆರೋಪಿ ಕುಮಾರ್ ಮೃತ ಮಹಿಳೆಯ ಮನೆ ಸಮೀಪದವನು ಎನ್ನಲಾಗಿದೆ. ಇನ್ನು ಮನೆಯಲ್ಲಿ ಒಂಟಿಯಾಗಿದ್ದ ಸುಬ್ಬಮ್ಮನನ್ನ ನಿಗಾ ಮಾಡಿಕೊಂಡಿದ್ದ ಆರೋಪಿ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನ ನೋಡಿ ಮನೆಗೆ ನುಗ್ಗಿ ವೃದ್ಧೆಯ ಕಿವಿಯಲ್ಲಿದ್ದ ಸುಮಾರು 5 ಗ್ರಾಂನಷ್ಟು ಚಿನ್ನದ ಓಲೆಯನ್ನ ಕಸಿದು ವೃದ್ಧೆಯ ತಲೆಗೆ ಬಲವಾಗಿ ಒಡೆದು ಪರಾರಿಯಾಗಿ ಏನೂ ತಿಳಿಯದೆ ಹಾಗೆ ಊರಿನಲ್ಲೇ ಆರಾಮಾಗಿ ಓಡಾಡಿಕೊಂಡು ಇದ್ದ. ಅಲ್ಲದೆ ವೃದ್ಧೆಯನ್ನ ಮನೆಯವರು ಆಸ್ಪತ್ರೆಗೆ ಸಾಗಿಸುವಾಗ ಆರೋಪಿ ಕುಮಾರ್ನೇ ಸಹಾಯ ಮಾಡಿದ್ದ ಎಂದು ತಿಳಿದು ಬಂದಿದೆ. ಇನ್ನು ಆರೋಪಿ ಕುಮಾರ್ ಆಟೋ ಓಡಿಸಿಕೊಂಡು ಜೀವನ ನಡೆಸುತ್ತಿದ್ದ. ಒಂದಿಷ್ಟು ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಇತ್ತೀಚೆಗೆ ಸಾಲ ಮಾಡಿ ತನ್ನ ಆಟೋಗೆ ಸೌಂಡ್ ಸಿಸ್ಟಮ್ ಹಾಕಿಸಿದ್ದ. ಸಾಲ ಕೊಟ್ಟಿದ್ದವರು ಮನೆಯ ಬಳಿ ಬಂದು ಜಗಳ ಮಾಡಿದ್ರು ಎನ್ನಲಾಗಿದೆ. ಸಾಲ ತೀರಿಸಲು ವೃದ್ಧೆಯನ್ನ ಟಾರ್ಗೆಟ್ ಮಾಡಿ ಚಿನ್ನ ಕದ್ದಿದ್ದ ಎನ್ನಲಾಗಿದ್ದು, ಸದ್ಯಕ್ಕೆ ಮಂಚನಹಳ್ಳಿ ಪೊಲೀಸರು ಆರೋಪಿ ಕುಮಾರ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ರಾಜ್ಯ ಸರ್ಕಾರ ಅಭಿವೃದ್ಧಿ ಕೆಲಸಗಳು ಮರೆತು ಅಧಿಕಾರದ ದಾಹದಲ್ಲಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಚುನಾವಣಾ ಸಮಯದಲ್ಲಿ ಗ್ಯಾರಂಟಿಗಳ ಹೆಸರಲ್ಲಿ ಜನರಿಗೆ ಭರವಸೆ ನೀಡಿ ಇದೀಗ ಮತ್ತೆ ಅರ್ಜಿಗಳು ನೀಡಲು ಹೇಳುತ್ತಿರುವುದು ಸರಿಯಲ್ಲ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಚೇಳೂರು ತಾಲೂಕಿನಲ್ಲಿ ವಿವಿಧ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಜನಪರ ಕಾಮಗಾರಿಗಳಿಗೆ 2,70,00,000 ವೆಚ್ಚದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡದ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಜನರಿಗೆ ಏನೇ ನೆರವು ನೀಡಲು ಡಬಲ್ ಎಂಜಿನ್ ಸರ್ಕಾರ ನೀಡಬೇಕು, ಆಗ ಅಭಿವೃದ್ಧಿ ಆಗುತ್ತದೆ. ಕೇಂದ್ರ ಸರ್ಕಾರದ ಮೋದಿಜಿರವರು ಆರೋಗ್ಯದ ವಿಷಯದಲ್ಲಿ ಜನಪರ ಕಾರ್ಯಕ್ರಮಗಳು ಮಾಡುತ್ತಿದ್ದಾರೆ. ಇಂದಿನ ಸರ್ಕಾರಗಳು ಯಾರೂ ಮಾಡಿರಲಿಲ್ಲ. ಇದೀಗ ಬೇರೆ ದೇಶಗಳಲ್ಲಿ ಯುದ್ಧ ನಡೆಯುತ್ತಿದ್ರು ನಮಗೆ ಗ್ಯಾಸ್ ಪೆಟ್ರೋಲ್ ಸಿಗುತ್ತಿದೆ ಎಂದರು. ಜನಪರವಾಗಿರುವಂತ ಕೆಲಸನೇ ಮಾಡ್ತೀವಿ, ಜನರಿಗೆ ಉಪಯೋಗ ಆಗುವಂತ ಕೆಲಸ ಮಾಡ್ತೀವಿ. ಹಾಗಾಗಿ ನೀವೆಲ್ಲ ಕೂಡ ನೀವು ಏನ್ ಭರವಸೆ ಇಟ್ಕೊಂಡಿದ್ದೀರಿ ಕೇಂದ್ರ ಸರ್ಕಾರದಲ್ಲಿ, ಇವತ್ತು ಆರೋಗ್ಯಯುಕ್ತ ದೇಶ ಆಗ್ತಾ ಇದೆ. ಹೆಂಗಾಗ್ತಾ ಇದೆ? ಒಂದು ಕೇವಲ ಆಸ್ಪತ್ರೆಗಳನ್ನ ಮಾತ್ರ ಸ್ಥಾಪನೆ ಮಾಡ್ತಾ ಇಲ್ಲ, ಅದರ ಜೊತೆಗೆ ಇವತ್ತು ಆಯುಷ್ಮಾನ್ ಭಾರತ್ ಇನ್ಶೂರೆನ್ಸ್ ಅನ್ನ ನಿಮ್ಗೆ ಮಾಡಿಸ್ಕೊಡ್ತಾ ಇದ್ದೀವಿ. 65 ಲಕ್ಷ ರೂಪಾಯಿಗಳಲ್ಲಿ ನಿಮಗೆ ಇವತ್ತು ಆರೋಗ್ಯ ಮಂದಿರವನ್ನ, ಇವತ್ತು ಆರೋಗ್ಯ ಮಂದಿರ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್ ಇರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಕಂಪಲ್ಸರಿಯಾಗಿ ಏನ್ ಹೇಳ್ತಾರ
ಕಮ್ಯುನಿಟಿ ಹೆಲ್ತ್ ಆಫೀಸರು ಪರ್ಮನೆಂಟ್ ಆಗಿ ಹುಲಗಲ್ಲೇ ಇರ್ತಾರೆ. ಅವ್ರಿಗೆ ಬೇಕಾದಂತ ವ್ಯವಸ್ಥೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಕೆಳಗಡೆ ಕ್ಲಿನಿಕ್ ಇರುತ್ತೆ. ಎನ್ಡಿಎ ಒಕ್ಕೂಟದ ಮುಖಂಡರಾದ ಎಸ್ವೈ ವೆಂಕಟರಮಣಾರೆಡ್ಡಿ ಮಾತನಾಡಿ, ಪಾಳ್ಯಕೆರೆ ಗ್ರಾಮದಲ್ಲಿ ವಿಎಸ್ಎಸ್ಎನ್ ಸೊಸೈಟಿಗೆ 10 ಲಕ್ಷ, ಯಲ್ಲಂಪಲ್ಲಿ, ಸೋಮನಾಥಪುರ, ಪುಲಗಲ್, ಪೋಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಆಯುಷ್ಮಾನ್ ಆರೋಗ್ಯ ಕಟ್ಟಡಗಳಿಗೆ ತಲಾ 65 ಲಕ್ಷ ರುಗಳು ಸಂಸದರು ಮಂಜೂರು ಮಾಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಸದರು ಜನಪರ ಕೆಲಸ ಕಾರ್ಯಗಳಿಗೆ ಇಳಿಯುತ್ತಾರೆ. ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಸಹಕಾರ ನೀಡಲು ಕೋರಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್, ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ, ಹರಿನಾಥ ರೆಡ್ಡಿ, ಜೆಪಿ ಚಂದ್ರಶೇಖರ ರೆಡ್ಡಿ, ಎಸ್ಆರ್ ಲಕ್ಷ್ಮೀನಾರಾಯಣ್ ಹಾಜರಿದ್ದರು. ಚೇಳೂರು ತಾಲೂಕಿನ 4 ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಗೆ ಆರೋಗ್ಯ ಇಲಾಖೆ ಬಿಟ್ಟು ಪುಲಗಲ್ ಗ್ರಾಮ ಪಂಚಾಯಿತಿ ಅಧಿಕಾರಿಯಿಂದ ತಹಸೀಲ್ದಾರ್, ಇಒ ತನಕ ಯಾವುದೇ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ಯಾರೂ ಹಾಜರಾಗಿರುವುದಿಲ್ಲ. ಜನಪರ ಕೆಲಸಗಳು ಮಾಡಬೇಕೆಂದ್ರೆ ಜನರ ಮನವಿಗಳು ಸ್ವೀಕರಿಸುವ ಅಧಿಕಾರಿಗಳಿಲ್ಲ. ಸರ್ಕಾರಿ ಕಾರ್ಯಕ್ರಮ ಎಂದ್ರೆ ಅಧಿಕಾರಿಗಳಿಗೆ ಉದಾಸೀನ ಆಗಿದೆ. ಸಂಸದರು ಬಂದರೂ ಹೋದ್ರೂ ಯಾವುದೇ ಜನರ ಸಮಸ್ಯೆಗಳು ಬಗೆಹರಿಯಲಿಲ್ಲ ಎಂದು ಗುದ್ದಲಿ ಪೂಜೆ ಬಳಿಕ ಪುಲಗಲ್ ಗ್ರಾಮ ಪಂಚಾಯಿತಿ ಜನತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಸಿಂಗಾಟ ಕದ್ರೇನಹಳ್ಳಿ ದಲಿತ ಜಮೀನು ಅರಣ್ಯ ಇಲಾಖೆ ವಶಪಡಿಸಿಕೊಂಡಿದ್ದ ಜಮೀನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ನಡೆಸುತ್ತಿದ್ದ ಧರಣಿಗೆ ಸ್ಪಂದಿಸಿದ ಎಸಿ ಅಶ್ವಿನ್ ಮತ್ತು ಅರಣ್ಯ ಅಧಿಕಾರಿಗಳು ಹೋಗಿ ಸರ್ವೆ ಮುಗಿಸಿದ್ದಾರೆ. ಬಾಕಿ ಕೆಲಸ ರೆವೆನ್ಯೂ ಇಲಾಖೆಗೆ ಬಿಟ್ಟಿದ್ದು ಅವರು ಪಹಣಿ ಮುಟೇಶನ್ ಎಂಟ್ರಿ ಮಾಡಿಲ್ಲ. ಇದಕ್ಕೆ ಹೊಣೆಗಾರರು ಅವರೇ ಎಂದು ಧರಣಿ ನಿರತರು ತಹಸೀಲ್ದಾರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕಂದಾಯ ಇಲಾಖೆ ಕೂಡ ತಿಳಿಸಿದ್ವಿ. ನಿಮ್ಮ ರೆವೆನ್ಯೂ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕಳೆದ 8 ದಿನಗಳಿಂದ ಚಿಕ್ಕಬಳ್ಳಾಪುರ ಅರಣ್ಯ ಇಲಾಖೆ ಮುಂದೆ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿದ್ದು, ಇದುವರೆಗೂ ತಹಸೀಲ್ದಾರ್ ಸ್ಥಳಕ್ಕೆ ಬಂದು ಸಿಂಗಾಟ ಕದ್ರೇನಹಳ್ಳಿ ದಲಿತರ ಜಮೀನು ಅರಣ್ಯ ಇಲಾಖೆಗೆ ಸೇರುತ್ತಾ ಇಲ್ವಾ ಅಂತ ಸರ್ವೆ ಮಾಡಿಸಲು ಮುಂದಾಗಿಲ್ಲ. ಆದರೆ ಧರಣಿ ಪ್ರಾರಂಭವಾಗುತ್ತಿದ್ದಂತೆ ಸ್ಥಳಕ್ಕೆ ತೆರಳಿದ ಎಸಿ ಮತ್ತು ಅರಣ್ಯ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಜಂಟಿ ಸರ್ವೆ ಮಾಡಿ ದಲಿತರು ಬದುಕುಳಿಯಲು ಇರುವ 51 ಎಕರೆಯನ್ನು ಗುರುತಿಸಿದ್ದಾರೆ. ಆದರೆ ಅದರ ಮುಂದಿನ ರೂಪುರೇಷೆಗಳ ಬಗ್ಗೆ ಮಾಹಿತಿ ಕ್ರಮ ಜರುಗಿಸಬೇಕಾದ ತಹಸೀಲ್ದಾರ್ ಮಾತ್ರ ಇದುವರೆಗೂ ಬಂದೇ ಇಲ್ಲ. ಇದೇ ತಿಂಗಳ 29ರವರೆಗೂ ಅವರಿಗೆ ಗಡುವು ನೀಡುತ್ತೇವೆ. ಆಗ್ಲೂ ಅವರೇನಾದ್ರೂ ಬರದೇ ಹೋದ್ರೆ ಅವರ ಅಮಾನತಿಗೆ ಒತ್ತಾಯಿಸಿ ಈ ಹೋರಾಟವನ್ನ ತಹಸೀಲ್ದಾರ್ ಕಚೇರಿ ಮುಂದೆ ವರ್ಗಾಯಿಸಲಾಗುವುದು ಎಂದು ಧರಣಿ ಮುಖಂಡ ಕೆಸಿ ರಾಜಕಾಂತ್ ತಿಳಿಸಿದರು. ಇವತ್ತು ನಾವೆಲ್ಲ ಕೂಡ ಇವತ್ತಿಗೆ ಕರೆಕ್ಟಾಗಿ 8 ದಿನ ಆಗಿದೆ. ಸೋಮವಾರಕ್ಕೆ ಸಿಂಗಾಟ ಕದ್ರೇನಹಳ್ಳಿ ಗ್ರಾಮದಿಂದ ಏನು 8 ಕುಟುಂಬಗಳಿದ್ದಾವೆ. ಆ 8 ಕುಟುಂಬಗಳು ಕೂಡ ಮಕ್ಕಳ ಸಮೇತ, ಮಹಿಳೆಯರ ಸಮೇತ ಪಾತ್ರಗಳನ್ನು ಇಟ್ಕೊಂಡು ಇವತ್ತು DF ಆಫೀಸ್ ಕಚೇರಿ ಮುಂದೆ ಬಂದು ಅನಿರ್ದಿಷ್ಟ ಕಾಲ ಧರಣಿಯನ್ನು ಕಾಲ್ನಡಿಗೆ ಜಾಥಾ ಮುಖಾಂತರ ಬಂದು ಧರಣಿಯನ್ನು ಕೂತಿದ್ದೀವಿ. ನಾವು ಹಿಂದೆ ನೋಡಿರ್ತಕ್ಕಂಥ ಚಳುವಳಿಗಳು ಹೆಂಗಿತ್ತಂದ್ರೆ ಅಧಿಕಾರಿಗಳು ಏನೇ ಒಂದು ಸಣ್ಣ ಸಮಸ್ಯೆ ಬಂದಂಥ ಸಂದರ್ಭದಲ್ಲೂ ಸಹಿತ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕೂಡ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆ ಆಗಿರ್ಬೋದು ಕೂತು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂಥ ಒಂದು ಪ್ರಯತ್ನ ಕೂಡ ಆಗ್ತಾ ಇತ್ತು. ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ಕೂಡ ಗಮನಿಸಿರೋ ಹಾಗೆ ಇವ್ರು ಯಾರೂ ಕೂಡ ಬಡವರ ಪರವಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು ಕೂಡ. ಬಡವರ ಪರವಾಗಿದ್ದಿದ್ರೆ 8 ದಿನ ಬೇಕಾಗಿರ್ಲಿಲ್ಲ. ಅರಣ್ಯ ಇಲಾಖೆ ನಮ್ಮದೇನು ತಕರಾರಿಲ್ಲ, ನಿಮ್ಮ ಜಮೀನನ್ನ ಕೈ ಬಿಟ್ಟಿದ್ದೇವೆ ಎಂದು ತಿಳಿಸಿದ್ದು, ಎಸಿ ಸಹ ಗಡಿ ಗುರುತಿಸೋ ಕೆಲಸ ಮಾಡಿದ್ರು ತಹಸೀಲ್ದಾರ್ ಸಾಗುವಳಿ ಚೀಟಿ ಮತ್ತು ಹಕ್ಕುಪತ್ರ ನೀಡಲು ಮುಂದಾಗುತ್ತಿಲ್ಲ. ಅವರಿಗೇಕೋ ನಮ್ಮ ಹೋರಾಟ ಇಷ್ಟವಿಲ್ಲ ಎಂದು ಕಾಣುತ್ತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು 29ರೊಳಗೆ ಅವರ ಕಾರ್ಯ ಚಟುವಟಿಕೆ ಮಾಡದಿದ್ರೆ ಅಮಾನತಿಗೆ ಒತ್ತಾಯಿಸಲಾಗುವುದು ಎಂದರು. ಈ ವೇಳೆ ಜಿಲ್ಲಾಧ್ಯಕ್ಷ ಸಿಜೆ ಗಂಗಪ್ಪ, ತಾಲೂಕು ಅಧ್ಯಕ್ಷರುಗಳು ಪರಮೇಶ್, ಶಿಡ್ಲಘಟ್ಟ ವೆಂಕಟೇಶ್ ಇತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ:
ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಭೂಮಿಗೆ ಹೆಚ್ಚುತ್ತಿರುವ ಬೆಲೆಯಿಂದಾಗಿ ಎಲ್ಲೆಂದರಲ್ಲಿ ಜಗಳ, ಒಡೆದಾಟ, ಬಡಿದಾಟ, ವ್ಯಕ್ತಿಯ ಮೇಲಿನ ದ್ವೇಷಕ್ಕೆ ಬೆಳೆದು ನಿಂತ ಕೃಷಿ ಬೆಳೆಗಳ ನಾಶ, ವಾಹನಗಳಿಗೆ ಬೆಂಕಿ ಹಚ್ಚುವುದು, ಜಾತಿಗಳ ಮಧ್ಯೆ ಜಗಳ ಹಚ್ಚುವುದು ಹೆಚ್ಚಾಗಿದೆ. ಇಲ್ಲೊಂದು ಗ್ರಾಮದಲ್ಲಿ ಬೆಳೆಯುತ್ತಿದ್ದ ಅಡಿಕೆ ತೋಟಕ್ಕೆ ಕೊಡಲಿ ಪೆಟ್ಟು ನೀಡಿ ಸುಮಾರು 550 ಗಿಡಗಳ ಕಟಾವು ಮಾಡಿ ದ್ವೇಷ ಮೆರೆದಿದ್ದಾರೆ. ಅದ್ಯಾವ ಗ್ರಾಮ ಅಂತೀರಾ? ಈ ಸುದ್ದಿ ನೋಡಿ. ಆಯ್ತಣ್ಣ. ಚಿಕ್ಕಬಳ್ಳಾಪುರ ತಾಲೂಕು ಗಂಗರೆ ಕಾಲುವೆ ರಸ್ತೆ ದಾಸರನಹಳ್ಳಿ ಗ್ರಾಮದ ರೈತ ಹನುಮಂತಪ್ಪ ಅವರು ಸುಮಾರು 2 ಎಕರೆಗೂ ಹೆಚ್ಚು ಜಾಗದಲ್ಲಿ ಕಳೆದ 5 ವರ್ಷಗಳಿಂದ ನಿರಂತರ ಪರಿಶ್ರಮದಿಂದ ಬೆಳೆದ ಅಡಿಕೆ ತೋಟಕ್ಕೆ ದುಷ್ಕರ್ಮಿಗಳ ಕೊಡಲಿ ಪೆಟ್ಟು ಬಿದ್ದಿದೆ. ಹನುಮಂತಪ್ಪನವರಿಗೆ ಸೇರಿದ ತೋಟದಲ್ಲಿ 550ಕ್ಕೂ ಹೆಚ್ಚು ಗಿಡಗಳನ್ನು ಕತ್ತರಿಸಿ ಹಾಕಿದ್ದಾರೆ. ಸುಮಾರು 15 ಲಕ್ಷಕ್ಕೂ ಹೆಚ್ಚು ಬಂಡವಾಳ ಹೂಡಿ ಬೆಳೆಸಿದ್ದ 5 ವರ್ಷದ ಅಡಿಕೆ ಮರಗಳನ್ನು ಕಿಡಿಗೇಡಿಗಳು ರಾತ್ರಿ ವೇಳೆ ಕಡಿದು ದಾಂಧಲೆ ನಡೆಸಿದ್ದಾರೆ. ಈ ಘಟನೆಯಿಂದ ರೈತ ಕುಟುಂಬ ಆಘಾತಕ್ಕೊಳಗಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಕೃಷಿಯನ್ನೇ ನಂಬಿಕೊಂಡಿದ್ದ ರೈತನ ಕನಸುಗಳು ನುಚ್ಚು ನೂರಾಗಿವೆ ಎಂದು ಗ್ರಾಮಸ್ಥ ಬೇಸರ ಹೊರಹಾಕಿದ್ದಾನೆ. ಎಲ್ಲ ಕ್ಲೀನಾಗಿ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿದ ಅಡಿಕೆ ಗಿಡನೆಲ್ಲ ಕಿತ್ತು ಕ್ಲೀನಾಗಿ ಉಳುಮೆ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ. ನಾನು ಇಲ್ಲೇ ಇರೋ ಟೈಮಲ್ಲಿ ನೋಡಿಕೊಂಡು ದೊಡ್ಡತಮ್ಮನಹಳ್ಳಿ ಮುದುಕೃಷ್ಣಪ್ಪ ಮಕ್ಕಳು ಮಂಜುನಾಥ್ ಮತ್ತು ಇನ್ನೊಬ್ಬರು ಸೇರಿ ಮತ್ತು ಪೆಂಡ್ಲವರಹಳ್ಳಿ ವೆಂಕಟರೆಡ್ಡಿ ಪಾಪಣ್ಣ ಮಗ ವೆಂಕಟರೆಡ್ಡಿ ಅವರು ಸೇರಿ ನನ್ನ ಜಮೀನೆಲ್ಲ ಉಳುಮೆ ಮಾಡಿ ಗಿಡ ಎಲ್ಲ ಕಿತ್ತಾಕ್ಬಿಟ್ಟು ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಿಕೊಂಡು ದಾರಿ ಸಹ ಉಳುಮೆ ಮಾಡಿಕೊಂಡು ನನ್ನ ಕಾಂಪೌಂಡ್ ಎಲ್ಲ ಕಿತ್ತು ಪೀಸ್ ಮಾಡಾಕಿ ಕಲ್ಲುಗಳು 50 ಕಲ್ಲಿತ್ತು. 50 ಕಲ್ಲಲ್ಲಿ ಒಂದು ಕಲ್ಲು ಇಲ್ದಿರೋ ಎಲ್ಲ ಕ್ಲೀನಾಗಿ ಪುಡಿ ಮಾಡಿ ಬಿಸಾಕಿ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೆರೇಸಂದ್ರ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಮೀನಿನ ವಿಚಾರ ಹಾಗೂ ದೇವಸ್ಥಾನದ ಪೂಜೆ ಗಲಾಟೆ ವಿಕೋಪಕ್ಕೆ ತಿರುಗಿ ಸ್ಥಳೀಯ ಪತ್ರಿಕೆಯ ಪತ್ರಕರ್ತನ ಮೇಲೆ ಭೀಕರ ಚಾಕು ಇರಿತ ನಡೆದಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ನಡೆದಿದೆ. ಸ್ವಂತ ಅಣ್ಣ ಮತ್ತು ಆತನ ಮಗನೇ ಸೇರಿ ಜಮೀನಿನಲ್ಲಿ ಏಕಾಏಕಿ ಬಿಯರ್ ಬಾಟಲಿ ಹಾಗೂ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ. ಗುಡಿಬಂಡೆಯ ಸ್ಥಳೀಯ ಪತ್ರಿಕೆಯ ವರದಿಗಾರನಾಗಿ ಕೆಲಸ ಮಾಡುತ್ತಿದ್ದ 35 ವರ್ಷದ ರಾಜೇಶ್ ಎಂಬಾತನೇ ಚಾಕು ಇರಿತಕ್ಕೆ ಒಳಗಾದ ದುರ್ದೈವಿ. ರಾಜೇಶ್ ಹಾಗೂ ಆತನ ಅಣ್ಣ ಎಳನೀರು ಶ್ರೀನಿವಾಸ್ ಕುಟುಂಬದ ನಡುವೆ ಕಳೆದ ಕೆಲವು ದಿನಗಳಿಂದ ಕೌಟುಂಬಿಕ ಕಲಹ ನಡೆಯುತ್ತಿತ್ತು. ಗುಂಡಲಚಮ್ಮ ದೇವಾಲಯದ ಪೂಜೆ ವಿಚಾರ ಹಾಗೂ ಇತರೆ ಕೌಟುಂಬಿಕ ಜಮೀನಿನ ವಿವಾದಕ್ಕೆ ಸಂಬಂಧಿಸಿದಂತೆ ಇಂದು 2 ಕುಟುಂಬಗಳ ನಡುವೆ ಭೀಕರ ಜಗಳ ನಡೆದಿದೆ. ಈ ವೇಳೆ ಕೋಪೋದ್ರಿಕ್ತನಾದ ಅಣ್ಣ ಎಳನೀರು ಶ್ರೀನಿವಾಸ್ ಹಾಗೂ ಆತನ ಪುತ್ರ ಪತ್ರಕರ್ತ ರಾಜೇಶ್ ಮೇಲೆ ಜಮೀನಿನಲ್ಲೇ ಏಕಾಏಕಿ ಮುಗಿಬಿದ್ದಿದ್ದಾರೆ. ಬಿಯರ್ ಬಾಟಲಿಯಿಂದ ಒಡೆದು ಚಾಕುವಿನಿಂದ ಮನಸ್ಸು ಇಚ್ಛೆ ಇರಿದಿದ್ದಾರೆ. 2 ಕುಟುಂಬಗಳ ನಡುವಿನ ಈ ಮಾರಾಮಾರಿ ಮತ್ತು ಹಲ್ಲೆಯ ದೃಶ್ಯಗಳು ಸದ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ.
ಘಟನೆಯಲ್ಲಿ ಇಬ್ಬರಿಗೂ ತೀವ್ರ ಗಾಯಗಳಾಗಿದ್ದು ತಕ್ಷಣವೇ ಗುಡಿಬಂಡೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಲಾಗಿದೆ. ಸದ್ಯ ಗಾಯಾಳುಗಳ ಸ್ಥಿತಿ ಗಂಭೀರವಾಗಿರುವುದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಗುಡಿಬಂಡೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆಯನ್ನ ತಿರಸ್ಕರಿಸಬೇಕೆಂದು ಆಗ್ರಹಿಸಿ ಜೆಡಿಎಸ್ ಪಕ್ಷ ಹಾಗೂ ಪ್ರಗತಿಪರ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸಿದರು. ಕೋಲಾರದ ನಚಿಕೇತನ ನಿಲಯದಿಂದ ಮೆರವಣಿಗೆ ನಡೆಸಿ ಮೆಕ್ಕೆ ವೃತ್ತದಲ್ಲಿ ಮಾನವ ಸರಪಳಿ ಮಾಡಿ ಟಾಟಾ ಪವರ್ ಕಂಪನಿ ವಿರುದ್ಧ ಗೋ ಬ್ಯಾಕ್ ಘೋಷಣೆಗಳ ಮೂಲಕ ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ, ಖಾಸಗೀಕರಣದಿಂದ ಸಾಮಾನ್ಯ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತೊಂದರೆ ಆಗಲಿದ್ದು, ರೈತರ ಹಿತಾಸಕ್ತಿ ಮತ್ತು ಸಾರ್ವಜನಿಕ ವಿದ್ಯುತ್ ಸೇವೆಗಳ ರಕ್ಷಣೆಯೇ ನಮ್ಮ ಪ್ರಮುಖ ಉದ್ದೇಶವಾಗಿದೆ. ಟಾಟಾ ಪವರ್ ಕಂಪನಿ ಅಥವಾ ಯಾವುದೇ ಖಾಸಗಿ ಕಂಪನಿಗೆ ವಿದ್ಯುತ್ ಪೂರೈಕೆಗೆ ಅವಕಾಶ ದೊರೆತರೆ ಬೆಸ್ಕಾಂ ಸಂಸ್ಥೆಯ ಆರ್ಥಿಕ ಸ್ಥಿತಿ ಹಾಗೂ ಅಧಿಕಾರಿಗಳ ಮತ್ತು ಕಾರ್ಮಿಕರ ಪರಿಸ್ಥಿತಿ ಹದಗೆಡುವ ಅಪಾಯವಿದೆ ಎಂದರು. ಒಟ್ಟಾರೆಯಾಗಿ ಇಡೀ ರಾಜ್ಯದ ಜನತೆಯ ಒಂದು ಹಿತದೃಷ್ಟಿಯಿಂದ ಈ ಕೂಡಲೇ ತಾವು 13ನೇ ತಾರೀಕು ಅಂದ್ರೆ ನಾಳೆ 23ನೇ ತಾರೀಕು ಆದ್ರಿಂದ ತಾವು ಈ ಕೂಡಲೇ ಅದನ್ನು ಫ್ಯಾಕ್ಸ್ ಮಾಡ್ತಿರೋ, ಮೇಲ್ ಮಾಡ್ತಿರೋ ಅಥವಾ ಇಮೇಲ್ ಮಾಡ್ತಿರೋ ಅಥವಾ ಕಳಿಸ್ಕೊಡ್ತಿರೋ ಈ ಕ್ಷಣದಲ್ಲೇ ದಯವಿಟ್ಟು ತುರ್ತಾಗಿ ಡಿಸಿ ಅವರ ಗಮನಕ್ಕೆ ತಲುಪಿಸುವಂತದ್ದಾಗಬೇಕು. ಅದ್ರ ಮೂಲಕ ಖಾಸಗೀಕರಣ ನಿಲ್ಲುವಂತದ್ದಾಗಬೇಕು. ಒಂದು ವೇಳೆ ಖಾಸಗೀಕರಣಕ್ಕೆ 23ನೇ ತಾರೀಕು ಅಬ್ಜೆಕ್ಷನ್ಗೆ ಅದನ್ನು ತಿರಸ್ಕಾರ ಮಾಡಿ ಇವತ್ತು ದಿವಸ ಮತ್ತೆ ಖಾಸಗೀಕರಣಕ್ಕೆ ಒತ್ಕೊಟ್ಟಿದ್ದಾರೆ. ಹೋರಾಟ ಇದಲ್ಲ, ಇದು ಸಾಂಕೇತಿಕ, ಅದರ ಉಗ್ರ ರೂಪ ನಾವು ನೋಡ್ಬೇಕಾಗ್ತದೆ. ಇಂಥ ಒಂದು ಉಗ್ರ ರೂಪದ ಹೋರಾಟಕ್ಕೆ ತಾವೆಲ್ಲರೂ ಸಾಕ್ಷಿ ಆಗ್ತೀರಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಸಂಘಟನೆಗಳ ಪರವಾಗಿ ನಮ್ಮ ಮನವಿ ಪತ್ರನ ಮಾನ್ಯ ಗೌರವಾನ್ವಿತ ತಹಸೀಲ್ದಾರ್ ತಲುಪ್ತಾ ಇದ್ದೀವಿ. ಇದೇ ವೇಳೆ ವಿದ್ಯುತ್ ಖಾಸಗೀಕರಣ ಮಾಡಬಾರದೆಂದು ಆಗ್ರಹಿಸಿ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಸಿಪಿಎಂನ ಗಾಂಧಿನಗರ ನಾರಾಯಣಸ್ವಾಮಿ, ಜನವಾದಿ ಮಹಿಳಾ ಸಂಘಟನೆಯ ಗೀತಾ, ರೈತ ಸಂಘದ ಕಲ್ವ ಮಂಜಳಿ ರಾಮಶಿವಣ್ಣ, ಅಬ್ಬಣ್ಣಿ ಶಿವಪ್ಪ, ಈ ಕಂಬಹಳ್ಳಿ ಮಂಜುನಾಥ್, ಆರೋಹಳ್ಳಿ ರವಿ, ದಲಿತ ಸಂಘಟನೆಯ ರಾಜಪ್ಪ, ಬೆಸ್ಕಾಂನ ವೆಂಕಟೇಶಪ್ಪ ಸೇರಿದಂತೆ ಇನ್ನಿತರರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಬೆಲೆ ಕುಸಿತದಿಂದ ಕಂಗೆಟ್ಟಿರುವ ಮಾವು ಬೆಳೆಗಾರರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು. ಕೂಡಲೇ ಸೂಕ್ತವಾದ ಬೆಂಬಲ ಬೆಲೆ ಘೋಷಿಸಬೇಕು. ಕಳೆದ ವರ್ಷವೂ ಮಾವಿನ ಧಾರಣೆ ಕುಸಿದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು. ಆಗ ಬೆಂಬಲ ಬೆಲೆ ಲಭಿಸಿತ್ತು. ಆದರೆ ಇದೀಗ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇಲ್ಲವಾಗಿದೆ ಎಂದು ಕೋಲಾರ ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ರೈತರು ಮಾವಿನಕಾಯಿ ರಸ್ತೆಗೆ ಸುರಿದು ಪ್ರತಿಭಟನೆ ನಡೆಸಿದರು. ಸೋಮವಾರ ಜೆಡಿಎಸ್ ಪಕ್ಷ ಮತ್ತು ರೈತ ಸಂಘದ ನೇತೃತ್ವದಲ್ಲಿ ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದ ವೃತ್ತದಲ್ಲಿ ಮಾವಿನಕಾಯಿ ರಸ್ತೆಗೆ ಸುರಿದು ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರವು ಮಾವಿಗೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಒತ್ತಾಯಿಸಿದ್ರು. ಮಾವು ಬೆಲೆ ಕುಸಿತದಿಂದ ಮಾವು ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ಮಾವು ಬೆಳೆಗಾರರು ನಷ್ಟ ಅನುಭವಿಸುತ್ತಿದ್ರು. ಜಿಲ್ಲೆಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಸಚಿವರು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕುತ್ತಾರೆ, ಆದರೆ ಲಾಭ ಬರ್ತಿಲ್ಲ. ರೈತನಿಗೆ ನಯಾ ಪೈಸೆಯೂ ಉಳಿಯುತ್ತಿಲ್ಲ. ಯುದ್ಧದ ಹಿನ್ನೆಲೆ ರಫ್ತು ಸ್ಥಗಿತಗೊಂಡಿದೆ. ಹಾಕಿದ ಬಂಡವಾಳವು ವಾಪಸ್ ಬರ್ತಿಲ್ಲ. ಹಾಗಾಗಿ ಬೆಂಬಲ ಬೆಲೆ ಘೋಷಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕೋಮು ನಿರ್ದೇಶಕ ವಡಗೂರು ಡಿವಿ ಹರೀಶ್, ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಣಕನಹಳ್ಳಿ ನಟರಾಜ್, ತಾಲೂಕು ಅಧ್ಯಕ್ಷ ಬಾಬು ಮೌನಿ, ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಈ ಕಂಬಳಿ ಮಂಜುನಾಥ್, ಮಹಿಳಾ ಅಧ್ಯಕ್ಷ ಎ ನಳಿನಿಗೌಡ, ಮರಗಮಲ್ ಶ್ರೀನಿವಾಸ, ಮುಖಂಡರಾದ ಲೋಕೇಶ್ ಮರಿಯಪ್ಪ, ಬಲಿಜ ಸಂಘದ ತೋಟಗಳ ಅಶೋಕ್, ಮೊರಂಡಹಳ್ಳಿ ಬಾಬು ಮುಂತಾದವರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.
ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾನು ಆರೋಗ್ಯ ಸಚಿವರಾಗಿದ್ದಾಗ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳ ನಿರ್ಮಾಣದಲ್ಲಿ 125% ಸಾಧನೆ ಮಾಡಲಾಗಿತ್ತು. ಈಗ ಕೇಂದ್ರ ಸರ್ಕಾರದ ತಲಾ 65 ಲಕ್ಷದಲ್ಲಿ ಪ್ರತಿ ಹೋಬಳಿ ಕೇಂದ್ರದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮದಲ್ಲಿ ಕೇಂದ್ರದ 15ನೇ ಹಣಕಾಸು ಯೋಜನೆಯ ಅನುದಾನದಲ್ಲಿ 65 ಲಕ್ಷ ವೆಚ್ಚದ ಆಯುಷ್ಮಾನ್ ಆರೋಗ್ಯ ಮಂದಿರದ ನಿರ್ಮಾಣಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೂಮಿ ಪೂಜೆ ಮಾಡಿ ಮಾತನಾಡಿ, ಅಪಪ್ರಚಾರ ಮಾಡುವುದು ಸುಲಭ, ಆದರೆ ನಾವು ಮಾಡಿದ ಕೇಂದ್ರಗಳು ಈಗಲೂ ನಿರ್ವಹಿಸುತ್ತಿವೆ. ಇದನ್ನು ಆಯುಷ್ಮಾನ್ ಆರೋಗ್ಯ ಮಂದಿರವಾಗಿ ಬದಲಾಯಿಸಿ ಅಭಿವೃದ್ಧಿ ಮಾಡಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ತಲಾ 65 ಲಕ್ಷ ವೆಚ್ಚದಲ್ಲಿ ಆರೋಗ್ಯ ಮಂದಿರಗಳನ್ನು ನಿರ್ಮಿಸುತ್ತಿದೆ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ್ದು ಆಗಿದೆ. ರಾಜ್ಯ ಸರ್ಕಾರದ ನಯಾ ಪೈಸೆ ಹಣ ಇಲ್ಲ ಎಂದರು. ಯಾಕಂದ್ರೆ ಮತ್ತೆ ನಾವು ಕೊಟ್ವಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಅವ್ರದ್ದೇನೂ ಇಲ್ಲ, ರಾಜ್ಯ ಸರ್ಕಾರದ್ದೇನೂ ಇಲ್ಲ. ಇವತ್ತು 65 ಲಕ್ಷ ರೂಪಾಯಿಗಳು ಇವತ್ತು ಕೊಟ್ಟಿದ್ದೀವಿ. ಮತ್ತು ಈ ಜಿಲ್ಲೆಯಲ್ಲಿ ನಾನು MP ಆದಮೇಲೆ 24 ಆರೋಗ್ಯ ಮಂದಿರ ತಂದಿದ್ದೀನಿ. ಈಗ ಈ 2 ವರ್ಷದೊಳಗೆ 24 ತಂದಿದ್ದೀವಿ ಆರೋಗ್ಯ ಮಂದಿರ ಮಾತ್ರ. ಮತ್ತು ಈಗಾಗಲೇ ನಿಮ್ಮದು CRF ಅಡಿಯಲ್ಲಿ 6 ಕೋಟಿ ರೂಪಾಯಿ ಕೊಟ್ಟು ರಸ್ತೆಯನ್ನು ಮಾಡಿಸಿದ್ದೀವಿ. ಬಾಗೇಪಲ್ಲಿ, ಯಲ್ಲಂಪಲ್ಲಿ, ಮಲ್ಲೇನಹಳ್ಳಿ ಕ್ರಾಸ್ ನೀವೆಲ್ಲ ಬಂದಿದ್ರಿ ಪೂಜೆಗೆ. ಆದರ್ಶ ಗ್ರಾಮಕ್ಕೆ 5 ಗ್ರಾಮಗಳನ್ನು ತೆಗೆದುಕೊಂಡು 1 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಸಂಸದರಾಗಿ ಆಯ್ಕೆಯಾದ ನಂತರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 24 ಆರೋಗ್ಯ ಮಂದಿರಗಳನ್ನು ಮಂಜೂರು ಮಾಡಿಸಲಾಗಿದೆ. 24 ಕೋಟಿ ವೆಚ್ಚದಲ್ಲಿ ಬಾಗೇಪಲ್ಲಿ, ಯಲ್ಲಂಪಲ್ಲಿ, ಮಲ್ಲೇನಹಳ್ಳಿ ರಸ್ತೆ ಕಾಮಗಾರಿ ಮಾಡಲಾಗಿದೆ. ಸರ್ಕಾರಗಳು ಆಶಾ ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸುವಂತೆ ನಾನು ಸರ್ಕಾರಕ್ಕೆ ಒತ್ತಾಯಿಸುವುದಾಗಿ ತಿಳಿಸಿದರು. ಈ ವೇಳೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ವೈದ್ಯ ಡಾಕ್ಟರ್ ನಿತಿನ್, ಮುಖಂಡರಾದ ಹರಿನಾಥ ರೆಡ್ಡಿ, ಕೋನಪ್ಪ ರೆಡ್ಡಿ, ಹೊಸಹುಡ್ಯ ವೆಂಕಟಶಿವಾರೆಡ್ಡಿ, ಎ ನರಸಿಂಹಮೂರ್ತಿ ಮತ್ತಿತರರು ಇದ್ದರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಇದೇ 27ರಂದು ನಡೆಯುತ್ತದೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ನಡೆಸುತ್ತಿರುವ ಜಯಂತಿ ಜೊತೆಗೆ ಒಕ್ಕಲಿಗರ ಸಂಘವು ಸೇರಿಕೊಂಡು ಇನ್ನಷ್ಟು ಮತ್ತಷ್ಟು ಅದ್ದೂರಿಯಾಗಿ ಜಯಂತಿ ಆಚರಿಸಲು ಸಹಕಾರ ನೀಡಬೇಕು. ಊರಿಗೊಂದು ರಥ, ಮನೆಗೊಬ್ಬಿಬ್ಬರು ಜನರು ಬರಬೇಕೆಂದು ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ PN ಕೇಶವರೆಡ್ಡಿ ಕರೆ ನೀಡಿದರು. ಜೂನ್ 27ರಂದು ರಾಜ್ಯಾದ್ಯಂತ ನಡೆಯುತ್ತಿರುವ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೂ ಅದ್ದೂರಿಯಾಗಿ ನಡೆಯಲು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಜೊತೆಗೆ ಒಕ್ಕಲಿಗರ ಸಂಘ ಸೇರಿಕೊಂಡು ನಡೆಸುತ್ತಿದೆ. ಈ ಕುರಿತು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ತಾಲೂಕು ಅಧ್ಯಕ್ಷ PN ಕೇಶವರೆಡ್ಡಿ ಮಾತನಾಡಿ, ಸರ್ಕಾರ ಆಚರಿಸುತ್ತಿರುವ ಕೆಂಪೇಗೌಡ ಜಯಂತಿಗೆ ತಾಲೂಕಿನ ಪ್ರತಿಯೊಂದು ಗ್ರಾಮದಿಂದಲೂ ಕೆಂಪೇಗೌಡ ಭಾವಚಿತ್ರದೊಂದಿಗೆ ಹೂವಿನ ಪಲ್ಲಕ್ಕಿ, ಮುತ್ತಿನ ಪಲ್ಲಕ್ಕಿಗಳು ಬರಬೇಕು. ಮನೆಗೊಬ್ಬಿಬ್ಬರು ಜಯಂತಿ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಮೆರವಣಿಗೆಗೆ ಇನ್ನಷ್ಟು ಮೆರುಗು ತರಲು ಜಾನಪದ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ, ಇತರೆ ಸಾಂಸ್ಕೃತಿಕ ಜಾನಪದ ಕುಣಿತದ ತಂಡಗಳನ್ನು ಕರೆಸಬೇಕು. ಅದರ ಜೊತೆಗೆ ಇಲಾಖಾವಾರು ಸ್ತಬ್ಧ ಚಿತ್ರಗಳು ಹಾಗೂ ಗ್ರಾಮೀಣ ಸೊಗಡಿನ ಚಿತ್ರಗಳು ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲ ಸೇರಿ ನೀವು ಯಾವ ರೀತಿ ತೀರ್ಮಾನ ತಗೊಳ್ತೀವೋ ಅದನ್ನು PDOಗಳಿಗೆ, ಫಸ್ಟ್ PDOಗಳಿಗೆ CO ಮೂಲಕ ವರ್ತಮಾನ ಕೊಟ್ಟು ಆ ಪಂಚಾಯಿತಿಗಳಲ್ಲಿ ಏನೇ ಆಗಲಿ ಅವ್ರ ಜವಾಬ್ದಾರಿಯಿಂದ ರಥಗಳು ತರೋದು, ಜನಗಳು ತರೋದು ಇವೆಲ್ಲನೂ ಅವ್ರಿಗೆ ಒಪ್ಪಿಸಿದ್ದಾರೆ. ಆದರೂ ಸಹ ಅಲ್ಲಿ ಏನು ಮಾಡ್ತಾರೋ ಏನಿಲ್ವೋ ಅಂತಕ್ಕಂಥ ಸಮಸ್ಯೆ ಬಂದು ನಾವು ಇಲ್ಲಿ ನಮ್ಮ ಕುಲಬಾಂಧವರನ್ನೆಲ್ಲ ಸೇರಿಸಿ ಒಂದು ಪೂರ್ವಭಾವಿ ಮಾಡಿ ಇವೆಲ್ಲ ಲೀಡರ್ಸ್ನ ಕರೆಸಿ ಹೆಚ್ಚು ಜನ ಬರಬೇಕು, ಹೆಚ್ಚು ರಥ ಬರಬೇಕು ಅಂತೇಳಿ ಎಲ್ರಿಗೂ ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಿದ್ದಾರೆ. ಈ ವೇಳೆ ರಾಜ್ಯ ಒಕ್ಕಲಿಗರ ಸಂಘದ ಗೌರವ ಅಧ್ಯಕ್ಷ ಯಳುವಳ್ಳಿ ರಮೇಶ್, ಚಿಕ್ಕಬಳ್ಳಾಪುರ ತಾಲೂಕು ಸಂಘದ ಪದಾಧಿಕಾರಿಗಳು KV ನಾಗರಾಜ್, KR ರೆಡ್ಡಿ, ರಾಜದರ್ಶಿನಿ ಪ್ರಕಾಶ್, ಚಿನ್ನಪ್ಪರೆಡ್ಡಿ, ಚಿಕ್ಕ ಗಿರಿಗರೆಡ್ಡಿ, ಚದಲಪುರ ನಾರಾಯಣಸ್ವಾಮಿ, ಲೀಲಮ್ಮ, ಹೇಮಾ ಜನಾರ್ದನ್ ಇತರರು ಇದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ವಿದ್ಯುತ್ ಶಕ್ತಿಯನ್ನ ಖಾಸಗೀಕರಣ ಮಾಡುವುದನ್ನ ಹಾಗೂ ರೈತರ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಚಿಂತಾಮಣಿಯಲ್ಲಿ ರೈತ ಸಂಘ ಹಾಗೂ ಬೆಸ್ಕಾಂ ನೌಕರರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಬೆಸ್ಕಾಂ ನೌಕರರ ಹಾಗೂ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಸಹಯೋಗದೊಂದಿಗೆ ಸೋಮವಾರ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದ ಆವರಣದಿಂದ ಪ್ರತಿಭಟನಾ ಜಾಥಾ ಆರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಸಿಕಲ್ ರಮಣರೆಡ್ಡಿ ಮಾತನಾಡಿ, ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವ ಕ್ರಮದಿಂದ ರೈತರು ಮತ್ತು ಸಾಮಾನ್ಯ ಜನರಿಗೆ ಹೆಚ್ಚಿನ ಹೊರೆ ಬೀಳಲಿದೆ ಎಂದು ಆರೋಪಿಸಿದ್ರು. ಸರ್ಕಾರ ಕೂಡಲೇ ಖಾಸಗೀಕರಣ ಪ್ರಕ್ರಿಯೆಯನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಖಾಸಗೀಕರಣ ಮಾಡೋದ್ರಿಂದ ಈ ವಿದ್ಯುತ್ ಶಕ್ತಿ ಕೆಲಸ ಮಾಡೋರೆಲ್ಲ ಅವ್ರಿಗೂ ಅನ್ಯಾಯ ಆಗ್ತಾ ಇದೆ. ನಮ್ಮ ರೈತರಿಗೂ ಮುಂದೆ ಟಾಟಾ ಕಂಪನಿಯವ್ರಿಗೆ ಕೊಡೋದ್ರಿಂದ ರೈತರಿಗೆ ಇನ್ನೂ ವಿಪರೀತ ಲಾಸ್ ಆಗ್ತಾ ಇದೆ. ಅದರಿಂದ ಟಾಟಾ ಕಂಪನಿಯವ್ರಿಗೆ ಪ್ರೈವೇಟ್ ಕಂಪ್ನಿಗಳಿಗೆ ಯಾವುದಕ್ಕೂ ಕೊಡದೆ ಸರ್ಕಾರ ನಡೆಸಬೇಕು ಅಂತ ನಮ್ಮ ಒತ್ತಾಯ. ತಹಸೀಲ್ದಾರ್ ಮುಖಾಂತರ ನಾವು ಇದನ್ನ ರಾಜ್ಯಪಾಲರಿಗೆ ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಬೆಸ್ಕಾಂ ನೌಕರರ ಪರವಾಗಿ ಮಾತನಾಡಿದ ಶಿವಶಂಕರ್, ವಿದ್ಯುತ್ ಕ್ಷೇತ್ರದ ಖಾಸಗೀಕರಣದಿಂದ ಸಾರ್ವಜನಿಕ ಸೇವೆಯ ಗುಣಮಟ್ಟ ಕುಸಿಯುವ ಸಾಧ್ಯತೆ ಇದೆ. ಜೊತೆಗೆ ರೈತರ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಯೋಜನೆಯನ್ನು ಸರ್ಕಾರ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದ್ರು. ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು, ಬೆಸ್ಕಾಂ ನೌಕರರು ಹಾಗೂ ನೂರಾರು ರೈತರು ಭಾಗವಹಿಸಿದ್ರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಪರಿಸರ ಸಂರಕ್ಷಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ 5 ಲಕ್ಷ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ಯೋಜನೆ ಇದೀಗ ಆಡಳಿತಾತ್ಮಕ ನ್ಯಾಯಾಧೀಶರಾದ ಜಸ್ಟಿಸ್ ಅಂಚಾಟೆ ಸಂಜೀವ್ ಕುಮಾರ್ ಅವರ ಪರಿಕಲ್ಪನೆಯಂತೆ ರಾಜ್ಯಾದ್ಯಂತ ವಿಸ್ತರಣೆಗೊಂಡಿದ್ದು ಒಟ್ಟು 5 ಕೋಟಿ ಸಸಿಗಳನ್ನು ನೆಡುವ ಬೃಹತ್ ಯೋಜನೆಗಾಗಿ ಮಾರ್ಪಟ್ಟಿದೆ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ಗಂಗಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದುಗನಕುಂಟೆ ಗಂಗಾ ಭಾಗೀರಥಿ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜಿಲ್ಲಾದ್ಯಂತ 5 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಲ್ಲಾ ಸತ್ರ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಮಾತನಾಡಿ, ಈ ಬೃಹತ್ ಪರಿಸರ ಆಂದೋಲನಕ್ಕಾಗಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ದರೆ ಫೌಂಡೇಶನ್ ಜೊತೆ ಮಹತ್ವದ ಒಪ್ಪಂದವನ್ನ ಮಾಡಿಕೊಂಡಿದೆ. ನೆಟ್ಟ ಸಸಿಗಳ ನಿರಂತರ ಮೇಲ್ವಿಚಾರಣೆ ಮತ್ತು ಪೋಷಣೆಗಾಗಿ ಚಿಕ್ಕಬಳ್ಳಾಪುರ ಮೂಲದ ಲೋಕೇಶ್ ಅವರ ನೇತೃತ್ವದ ವಂದೇ ಭಾರತಂ ಫೌಂಡೇಶನ್ ವಿಶೇಷ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುತ್ತಿದ್ದು, ಈ ಕುರಿತು ಪ್ರಾಧಿಕಾರದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಗೌರಿಬಿದನೂರಿನ ವಕೀಲರು ಸ್ವಯಂ ಪ್ರೇರಿತರಾಗಿ ಹಣ ಸಂಗ್ರಹಿಸಿ ಪುಣ್ಯಕ್ಷೇತ್ರದಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸಲು ಕಟಿಬದ್ಧರಾಗಿರುವುದು ಅತ್ಯಂತ ಶ್ಲಾಘನೀಯವಾದ ಕೆಲಸವಾಗಿದೆ ಎಂದರು. ವಿಸ್ತಾರಗೊಂಡು 5 ಲಕ್ಷ ಬದಲಿಗೆ 5 ಕೋಟಿ ಗಿಡಗಳನ್ನು ನಾವು ರಾಜ್ಯ ಮಟ್ಟದಲ್ಲಿ ನೆಡಲಿಕ್ಕೆ ಈ ಒಂದು ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಒಂದು ಅಗ್ರಿಮೆಂಟನ್ನು ದರೆ ಫೌಂಡೇಶನ್ ಅನ್ನೋರ ಜೊತೆ ಹಾಕೊಂಡಿದೆ. ನಂತರ ಮುಂದುವರಿದ ಭಾಗವಾಗಿ ಅದು ಒಂದೇ ಭಾರತಂ ಅಂತೇಳಿ ಒಂದು ಫೌಂಡೇಶನ್ ನಿಮ್ಮಲ್ಲಿ ಚಿಕ್ಕಬಳ್ಳಾಪುರದವರು ಒಬ್ಬರು ಲೋಕೇಶ್ ಅಂತೇಳಿ ಅವರು ಕೂಡ ಈ ನೆಟ್ಟ ಗಿಡಗಳನ್ನ ಮಾನಿಟರಿಂಗ್ ಮಾಡಲಿಕ್ಕೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತೀವಿ ಅಂತೇಳಿ ಅವರು ಕೂಡ ನಮ್ಮ ಕೆಲಸದ ಜೊತೆ ಒಂದು ಅಗ್ರಿಮೆಂಟನ್ನು ಎಂಟರ್ ಆಗಿದ್ದಾರೆ. ಪ್ರಧಾನ ಸಿವಿಲ್ ನ್ಯಾಯಾಧೀಶ ಗಣೇಶ್ ಎನ್ ಮಾತನಾಡಿ, ತಾಲೂಕಿನಲ್ಲಿ ಚಾಲನೆ ನೀಡಿರುವ 5 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಯೋಜನೆಯನ್ನು ಗೌರಿಬಿದನೂರು ತಾಲೂಕಿನಲ್ಲಿ ಚಾಚು ತಪ್ಪದೆ ಪಾಲಿಸಿ ಯಶಸ್ವಿಗೊಳಿಸಲಾಗುವುದು ಎಂದು ಸಭೆಯ ಮೂಲಕ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ ಬಿ, ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಗೀತಾ ಕುಂಬಾರ್ ಕೆಬಿ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಪುಷ್ಪಾ ಡಿ, ತಹಸೀಲ್ದಾರ್ ಅರವಿಂದ್ ಕೆಎಂ, ವಕೀಲರ ಸಂಘದ ಅಧ್ಯಕ್ಷ ಟಿಪಿ ದಿನೇಶ್, ಸರ್ಕಾರಿ ಅಭಿಯೋಜಕ ಫಯಾಜ್ ಪಾಟೀಲ್, ಹಿರಿಯ ವಕೀಲರಾದ ಸಣ್ಣಕ್ಕಿ ವೆಂಕಟರಮಣಪ್ಪ, ವಕೀಲರ ಸಂಘದ ಕಾರ್ಯದರ್ಶಿ ಬಿ ಲಿಂಗಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ರಾಜ್ಯದಲ್ಲಿ ನಡೆಯುತ್ತಿರುವ ವಿವಿಧ ಸರ್ಕಾರಿ ಇಲಾಖೆಗಳ ಖಾಸಗೀಕರಣದ ನಿರ್ಧಾರವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ತೀವ್ರವಾಗಿ ಖಂಡಿಸಿದರು.
ಖಾಸಗೀಕರಣ ಬೇಡವೇ? ವಿದ್ಯುತ್ ಖಾಸಗೀಕರಣ ವಿರುದ್ಧ ಗೌರಿಬಿದನೂರು ನಗರದಲ್ಲಿ ವಿದ್ಯುತ್ ನೌಕರರು, ಗುತ್ತಿಗೆದಾರರು, ರೈತ ಸಂಘಟನೆಗಳು ಮತ್ತು ಕನ್ನಡ ಪರ ಹೋರಾಟಗಾರರು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ಬೆಸ್ಕಾಂ ಸೇರಿದಂತೆ ವಿವಿಧ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸುವ ಮೂಲಕ ಸರ್ಕಾರವು ರೈತರು ಮತ್ತು ಸಾರ್ವಜನಿಕರಿಗೆ ದೊಡ್ಡ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು, ರಾಜ್ಯದ ಯಾವುದೇ ರಾಜಕೀಯ ಪಕ್ಷಗಳಾಗಲಿ, ಶಾಸಕರಾಗಲಿ ಅಥವಾ ಸಚಿವರಾಗಲಿ ಈ ಖಾಸಗೀಕರಣದ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ. ಈ ವಿಷಯದಲ್ಲಿ ಎಲ್ಲರೂ ಒಂದೇ ಆಗಿದ್ದಾರೆ ಎಂದು ಟೀಕಿಸಿದ್ದಾರೆ. ಈ ಖಾಸಗೀಕರಣವನ್ನು ತಕ್ಷಣ ನಿಲ್ಲಿಸಬೇಕು, ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಸರ್ಕಾರದ ಪ್ರತಿನಿಧಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವುದಾಗಿ ಮತ್ತು ರಾಜ್ಯಾದ್ಯಂತ ರೈತ ಸಂಘದ ನೇತೃತ್ವದಲ್ಲಿ ತೀವ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ರೈತರೇ ಇವತ್ತು ಯಾವುದೇ ನಿಮಗೆ ನೀವು ಅಧಿಕಾರಿಗಳು ಹೇಳ್ದಾಗ ಕೇಳ್ತೀರಾ, ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕೀಯ ಪಕ್ಷಗಳು, ಶಾಸಕರು, ಜನಪ್ರತಿನಿಧಿಗಳು ಹೇಳ್ದಾಗ ಕೇಳ್ತೀರಾ. ಅವ್ರು ಯಾರು ನಿಮ್ ಸಪೋರ್ಟ್ ಬಂದಿರೋದೇ ರೈತ ಸಂಘಟನೆಗಳು, ಹೋರಾಟಗಾರರು ಬಂದಿರೋದು. ತಾವೆಲ್ಲ ಮನದಲ್ಲಿ ಇಟ್ಕೋಬೇಕು. ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಯಾವುದೇ ರೀತಿ ಕಂಪ್ಲೇಂಟ್ ಬರೋಂಗ ತಾವು ಸಹ ಒಳ್ಳೆ ರೀತಿ ಕೆಲಸ ಮಾಡಬೇಕು ಅಂತ ಇವತ್ತು ನಾವು ಕೇಳ್ಕೊಂತ ಈ ಹೋರಾಟಕ್ಕೆ ಇವತ್ತು ಎಲ್ಲಾ ಕಡೆ ರಾಜ್ಯದಲ್ಲಿ ಎಲ್ಲಾ ಕಡೆ ಇವತ್ತು ಹೋರಾಟ ನಡೀತಾ ಇದೆ. ಇವತ್ತು ಮೈಸೂರಲ್ಲೂ ಚೆಸ್ಕಾಂ ಕಚೇರಿ ಮುಂದೆನೂ ಬೃಹತ್ ಪ್ರತಿಭಟನೆ ನಮ್ಮ ಸಂಘಟನೆಯಿಂದ ಮಾಡ್ತಾ ಇದ್ದಾರೆ. ಸರ್ಕಾರದ ಪ್ರತಿನಿಧಿಗಳನ್ನು ನಾವು ಮೀಟ್ ಮಾಡ್ತಾ ಇದ್ವಿ. ಹಂಗಾಗಿ ಎಲ್ಲರೂ ಸಹ ಒಟ್ಟಾಗಿ ಈ ಒಂದು ಖಾಸಗೀಕರಣ ವಿರೋಧಿಸಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೆ. ನಮಸ್ಕಾರ. ಇದೇ ವೇಳೆ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ತಹಸೀಲ್ದಾರ್ ಅರವಿಂದ್ ಕೆಎಂ ರವರಿಗೆ ಸಲ್ಲಿಸಿದ್ರು. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಅರವಿಂದ್ ಕೆಎಂ ಅವರು, ಪ್ರತಿಭಟನಾಕಾರರ ಬೇಡಿಕೆಗಳನ್ನು ಸರ್ಕಾರಕ್ಕೆ ರವಾನಿಸುವುದಾಗಿ ಭರವಸೆ ನೀಡಿದ್ರು. ಪ್ರತಿಭಟನೆಯಲ್ಲಿ ಬೆಸ್ಕಾಂ ಎಇಇ ಪರಮೇಶ್ವರಪ್ಪ, ರೈತ ಸಂಘಟನೆಗಳ ಮುಖಂಡರಾದ ರವಿಚಂದ್ರ ರೆಡ್ಡಿ, ಜಯ ಕರ್ನಾಟಕ ಸಂಘಟನೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಪ್ರದೀಪ್, ಮುದ್ದುರಂಗಪ್ಪ, ರಮಣರೆಡ್ಡಿ, ರಾಮಚಂದ್ರ ರೆಡ್ಡಿ, ಸನತ್ ಕುಮಾರ್, ಸುರೇಶ್, ಗೋವಿಂದರಾಜು, ನರಸರೆಡ್ಡಿ, ಗೋಪಿ, ಕಾಂತಪ್ಪ, ಜೆಸಿ ನಾರಾಯಣಪ್ಪ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ನರೇಂದ್ರ ರೆಡ್ಡಿ ಇನ್ನಿತರರು ಪಾಲ್ಗೊಂಡಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಬೊಮ್ಮರ ಗ್ರಾಮದಲ್ಲಿ ಜೂನ್ 27ರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಐತಿಹಾಸಿಕವಾಗಿ ಆಚರಿಸಲು ಗ್ರಾಮಸ್ಥರು ಸಜ್ಜಾಗಿದ್ದು, ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಗ್ರಾಮದ ಹಿರಿಯರು, ಯುವಕರು ಹಾಗೂ ಒಕ್ಕಲಿಗ ಸಮುದಾಯದ ಮುಖಂಡರು ಭಾಗವಹಿಸಿ ಮೆರವಣಿಗೆ, ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಆಯಾಮಗಳ ಕುರಿತು ಚರ್ಚಿಸಿದ್ರು. ಬೊಮ್ಮರ ಗ್ರಾಮದಲ್ಲಿ 40%ಕ್ಕೂ ಹೆಚ್ಚು ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಇರುವ ಹಿನ್ನೆಲೆ ಈ ಬಾರಿಯ ಕೆಂಪೇಗೌಡರ ಜಯಂತಿಯನ್ನು ಇಂದಿನ ವರ್ಷಗಳಿಗಿಂತ ಹೆಚ್ಚು ವಿಜೃಂಭಣೆಯಿಂದ ಹಾಗೂ ಸಮುದಾಯದ ಐಕ್ಯತೆಯ ಸಂಕೇತವಾಗಿ ಆಚರಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ಇದೇ ತಿಂಗಳ 27ರ ಶನಿವಾರ ಜಿಲ್ಲಾಡಳಿತದ ಸಹಕಾರದಲ್ಲಿ ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹಾಗೂ ಹಿರಿಯ ವಕೀಲರಾದ ಕೆವಿ ಶಂಕರಪ್ಪ ತಿಳಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಅದ್ದೂರಿ ಪಲ್ಲಕ್ಕಿಗಳ ಮೆರವಣಿಗೆ ನಗರದ ಪ್ರವಾಸಿ ಮಂದಿರದಿಂದ 10 ಗಂಟೆಗೆ ಪ್ರಾರಂಭವಾಗಲಿದ್ದು, ನಗರದ ಪ್ರಮುಖ ರಸ್ತೆಗಳ ಮೂಲಕ ರಂಗಮಂದಿರ ತಲುಪಲಿದ್ದು, ಸಂಜೆ 4 ಗಂಟೆಗೆ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಬರುವ ನಿರೀಕ್ಷೆ ಇದ್ದು, ಆಶೀರ್ವಚನ ನೀಡಲು ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯ ಸ್ಫಟಿಕಪುರ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಹಾಗೂ ಬೆಂಗಳೂರಿನ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ನಿಚ್ಚಲಾನಂದ ಸ್ವಾಮೀಜಿಗಳು ಆಗಮಿಸಲಿದ್ದು, ಕಾರ್ಯಕ್ರಮದಲ್ಲಿ ಸಮುದಾಯದ ಅನೇಕ ಮುಖಂಡರುಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆಟೋ ಸೌಂಡ್ ಸಿಸ್ಟಮ್ಗಾಗಿ ಅರ್ಜಿ ಬಲಿ.
ಕೊಂದವನೇ ಆಸ್ಪತ್ರೆಗೆ ಸಾಗಿಸಲು ಸಹಾಯ ಮಾಡಿ ನಾಟಕವಾಡಿದ್ದ ಕಿರಾತಕ. ಚೇಳೂರು ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಂಸದರಿಂದ ಗುದ್ದಲಿ ಪೂಜೆ. ತಹಸೀಲ್ದಾರ್ ಇಒ ಸೇರಿದಂತೆ ಅಧಿಕಾರಿಗಳ ಗೈರು, ಜನತೆ ಆಕ್ರೋಶ. ದುಷ್ಕರ್ಮಿಗಳ ಅಟ್ಟಹಾಸ. ದಾಸರನಹಳ್ಳಿ ಗ್ರಾಮದಲ್ಲಿ 550ಕ್ಕೂ ಹೆಚ್ಚು ಅಡಿಕೆ ಮರಗಳ ಮಾರಣ ಹೋಮ, ಭಾರೀ ನಷ್ಟ. ದಲಿತರ ಜಮೀನು ವಿವಾದ. ಜಂಟಿ ಸರ್ವೆ ಮುಗಿಸಿದ ಎಸಿ ಅರಣ್ಯ ಇಲಾಖೆ. ತಹಸೀಲ್ದಾರ್ ನಿರ್ಲಕ್ಷ್ಯಕ್ಕೆ ಧರಣಿ ನಿರತರು ಆಕ್ರೋಶ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.